ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ಜನಸಂಖ್ಯೆ ಜಂಜಾಟ. ಮೂರನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಎಡವಟ್ಟು. 3 ಮಕ್ಕಳನ್ನು ಪಡೆಯಲು ಸ್ವಾಮೀಜಿಗಳ ಕರೆ. ರಾಘವೇಶ್ವರ ಭಾರತಿ ಸ್ವಾಮೀಜಿ, ಗಂಗಾಧರೇಶ್ವರ ಸರಸ್ವತಿ ಸ್ವಾಮೀಜಿ ಉದ್ಘೋಷ. ಹವ್ಯಕ ಸಂತತಿ ವೃದ್ಧಿಸಲು ಹರಸಾಹಸ. ದೇಶದ ಕಾನೂನಿಗೆ ಇವರು ಅತೀತರೇ? ಎಲ್ಲ ಸಮುದಾಯಗಳು ಇದೇ ಕರೆ ಕೊಟ್ಟರೆ ಗತಿಯೇನು? ಭಾರತದಲ್ಲಿ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಸೇರ್ಬಿಟ್ಟಾಗಿದೆ. ಆದರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ 3ನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಸ್ವಾಮೀಜಿಗಳು ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನು ಮಾಡಿದ್ದಾರೆ. ಅದೇನು ಅನ್ನುವಂಥದ್ದೇ ಇವತ್ತಿನ ಚರ್ಚೆಯ ವಿಷಯ. ಇಲ್ಲಿ ಬಹಳ ಪ್ರಮುಖವಾಗಿ ಹವ್ಯಕ ಸಮುದಾಯದಲ್ಲಿ ಜನಸಂಖ್ಯೆ ಅಥವಾ ಜನಸಾಂದ್ರತೆ ಕಡಿಮೆ ಇದೆ ಅನ್ನುವಂಥ ಪರಿಕಲ್ಪನೆ ಕೆಲವು ಸ್ವಾಮೀಜಿಗಳದ್ದು ಶುರುವಾಗಿದೆ. ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದರೆ, ಹವ್ಯಕ ಸಮುದಾಯದಲ್ಲಿ ಜನಸಂಖ್ಯೆ ಅಂದರೆ ಮಕ್ಕಳನ್ನ ಪಡೆಯುವವರ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥ ಒಂದು ವದಂತಿಗಳನ್ನ ಸ್ವಾಮೀಜಿಗಳೇ ಹುಟ್ಟಾಕಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥದ್ದು ಇಲ್ಲಿ ಹೊಸನಗರದ ಅಂದರೆ ಶಿವಮೊಗ್ಗ ಸಮೀಪದಲ್ಲಿರುವಂತಹ ಹೊಸನಗರದ ರಾಘವೇಶ್ವರ ಭಾರತಿ ಸ್ವಾಮೀಜಿ ಒಬ್ಬರು, ಮತ್ತೊಂದು ಸ್ವರ್ಣವಲ್ಲಿ ಮಠದ ಗಂಗಾಧರೇಶ್ವರ ಸರಸ್ವತಿ ಸ್ವಾಮೀಜಿ. ಸೊ ಈ ಇಬ್ಬರು ಸ್ವಾಮೀಜಿಗಳು ಮೊನ್ನೆ ನಡೆದಂಥ ಒಂದು 3ನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಭಾರತದಲ್ಲಿ ಹವ್ಯಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ದಿನೇ ದಿನೇ. ಹಾಗಾಗಿ ನೀವೆಲ್ಲರೂ ಕೂಡ ಅಂದರೆ ಸಮ್ಮೇಳನಕ್ಕೆ ಬಂದಿರ್ತಾ ಹವ್ಯಕ ಸಮುದಾಯ ಏನಿದೆ, ಈ ಸಮುದಾಯದಲ್ಲಿರುವಂತಹ ಜನ ನೀವು 3ಕ್ಕಿಂತ ಹೆಚ್ಚು ಮಕ್ಕಳನ್ನ ಪಡೆಯುವಂತಹ ಕೆಲಸ ಆಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಇವರಿಗೆ ಸಮುದಾಯವನ್ನ ಅಭಿವೃದ್ಧಿ ಮಾಡುವಂಥ ಇರಾದೆ ಇದೆಯೋ, ಅಥವಾ ದೇಶದಲ್ಲಿ ಅಥವಾ ಭಾರತದಲ್ಲಿ ಜನಸಂಖ್ಯೆಯನ್ನ ಹೆಚ್ಚು ಮಾಡುವಂತಹ ಉದ್ದೇಶ ಇದೆಯೋ, ಅಥವಾ ಹಿಂದೂಗಳ ಓಲೈಕೆ ಮಾಡುವಂತಹ ಬಿಜೆಪಿ ಓರಿಯೆಂಟೆಡ್ ಅಥವಾ RSS ಓರಿಯೆಂಟೆಡ್ ಮನೋಸ್ಥಿತಿಯನ್ನ ಜನರಲ್ಲಿ ಬಿತ್ತುವ ಪರಿಕಲ್ಪನೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಸೊ ಆ ಕಾರಣಕ್ಕಾಗಿಯೇ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ಕೈಗೆತ್ತಿಕೊಂಡಿರುವಂಥದ್ದು. ನಾನು ಮೇಲ್ನೋಟಕ್ಕೆ ನಿಮಗೊಂದು ಚಿತ್ರಣವನ್ನ ಕೊಡ್ತಾ ಹೋಗ್ತೀನಿ. ಇಡೀ ಭಾರತದ ಟಿಲ್ ಟುಡೇ ಇಡೀ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ 145 ಕೋಟಿಗೂ ಹೆಚ್ಚು ಜನಸಂಖ್ಯೆ ಭಾರತದಲ್ಲಿದೆ. ಇಡೀ ವಿಶ್ವದ ಜನಸಂಖ್ಯೆಯನ್ನ ತೆಗೆದುಕೊಂಡು ನೋಡೋದಾದ್ರೆ ಅದರಲ್ಲಿ 17.78% ಭಾರತದ ಜನಸಂಖ್ಯೆ ಇದೆ. ಅಂದ್ರೆ ಚೀನಾವನ್ನು ಮೀರಿಸಿ ನಾವು ಮುಂದೆ ಹೋಗಿದ್ದೀವಿ ಜನಸಂಖ್ಯೆ ವಿಚಾರದಲ್ಲಿ. ಆದರೆ ಈಗ ತಜ್ಞರು ಹೇಳುವ ಪ್ರಕಾರ ಇಡೀ ಭಾರತ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದೆ. 145 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನ ಭಾರತ ಹೊಂದಿದೆ ಅನ್ನೋದಾದ್ರೆ ಮುಂದಿನ 2060ರ ಹೊತ್ತಿಗೆ ನಮ್ಮ ಪಾಪ್ಯುಲೇಷನ್ನು 1.7 ಬಿಲಿಯನ್ ಆಗುತ್ತೆ ಅನ್ನುವಂಥ ಆತಂಕವನ್ನ ವ್ಯಕ್ತಪಡಿಸ್ತಾರೆ. 1.7 ಬಿಲಿಯನ್ ಅಂದ್ರೆ 170 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಭಾರತದಲ್ಲಿ ಸೃಷ್ಟಿಯಾಗುತ್ತೆ. ಆದರೆ ಹವ್ಯಕರಿಗೆ ಮಾತ್ರ ಈಗ ಆತಂಕ ಶುರುವಾಗಿದೆ ಅನ್ನುವಂಥ ಒಂದು ಪರಿಕಲ್ಪನೆಯನ್ನ ಹವ್ಯಕ ಸಮುದಾಯದ ಸಾಮಾನ್ಯ ಜನರಲ್ಲಿ ಸೃಷ್ಟಿ ಮಾಡುವಂಥ ಈ ಥರದ ಒಂದು ಮನೋವ್ಯಾಧಿ ಯಾಕೆ ಸ್ವಾಮೀಜಿಗಳಿಗೆ ಶುರುವಾಯಿತು ಅನ್ನುವಂಥ ಪ್ರಶ್ನೆ ಜನರಿಗೆ ಕೇಳಬೇಕಾಗುತ್ತೆ. ಎಲ್ಲ ಸಮುದಾಯಗಳು ಕೇಳಲೇಬೇಕಾಗುತ್ತೆ. ಕಾರಣ ಏನಂತಂದ್ರೆ ಇಡೀ ದೇಶದಲ್ಲಿ ಇವತ್ತು ಯಾವುದೇ ಸರ್ಕಾರಗಳು ಬರಲಿ, ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಮತ್ತೊಂದು ಇರಲಿ, ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಜನರಿಗೆ ಉದ್ಯೋಗವನ್ನು ಕೊಡಬೇಕು, ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ಎಲ್ಲ ಸಮುದಾಯದ ಜನರು ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು. ಆದರೆ ಇವತ್ತಿನ ಸರ್ಕಾರಗಳು ಕೇವಲ ಪ್ರಚಾರದ ಗಿಮಿಕ್ಗಳನ್ನು ಮಾಡಲಿಕ್ಕೆ ಹೊರಟಿದ್ದಾವೆ. ಅದು ರಾಜ್ಯ ಸರ್ಕಾರಗಳಿರಲಿ ಅಥವಾ ಕೇಂದ್ರ ಸರ್ಕಾರಗಳಿರಲಿ, ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅವರ ತೆವಲುಗಳ ಜೊತೆಯಲ್ಲಿ ಆಟ ಆಡ್ತಾರೆ. ಜನರ ಸಂಕಷ್ಟಗಳನ್ನು ಕೇಳುವವರಿಲ್ದ ಆಗಿದೆ. ಜೊತೆಗೆ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಉದ್ಯೋಗಗಳು ಸೃಷ್ಟಿಯಾಗುವಂಥ ಅವಶ್ಯಕತೆಗಳು ಇವತ್ತು ಕಡಿಮೆ ಆಗ್ತಾ ಬಂದಿದ್ದಾವೆ. ಆಫ್ಟರ್ ಕೋವಿಡ್ ನಾವು ಯೋಚನೆ ಮಾಡೋದಾದ್ರೆ ಸರಾಸರಿ ಇವತ್ತು ಖಾಸಗಿ ಉದ್ಯಮದಲ್ಲೂ ಕೂಡ ಆ ಉದ್ಯಮದ ಸ್ಥಾಪನೆ ಮಾಡೋದಿರ್ಬೋದು, ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಇರ್ಬೋದು. ಸೊ ಇವೆಲ್ಲವ ಪ್ರಮಾಣ ಕಡಿಮೆ ಆಗ್ತಾ ಇದೆ.
ಆದರೆ ಜನರ ಆದಾಯದಲ್ಲಿ ಏನಾದರೂ ಏರಿಕೆ ಆಗ್ತಾ ಇದೆಯಾ ಅಂತ ಗಮನಿಸಿ ನೋಡೋದಾದ್ರೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಬಡವರಾಗಿಯೇ ಉಳಿತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ನಾನು ನೇರವಾಗಿ ಈ ಇಬ್ಬರು ಸ್ವಾಮೀಜಿಗಳನ್ನ ಇವತ್ತು ಚರ್ಚೆಗೆ ಕೈಗೆತ್ತಿಕೊಂಡಿರುವಂಥದ್ದು. ಇವರ ಆಡಿರ್ತಕ್ಕಂಥ ಮಾತಿನ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡ್ತಿರುವಂಥದ್ದು. ಇಡೀ ದೇಶದಲ್ಲಿ 145 ಕೋಟಿ ಪಾಪ್ಯುಲೇಷನ್ ಇದೆ, ಜನಸಂಖ್ಯೆ ಇದೆ. ಕರ್ನಾಟಕದಲ್ಲಿ ಈಗಾಗಲೇ 1,24,00,000 ಜನಸಂಖ್ಯೆ ಇದೆ. ಕಳೆದ ಇತ್ತೀಚಿನ ವರ್ಷಗಳಲ್ಲಿ ಆ ಮಕ್ಕಳ ಅಂದ್ರೆ ನಮ್ಮ ಜನಸಂಖ್ಯೆಯ ಸಾಂದ್ರತೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಆದರೆ ಒಂದು ಸಣ್ಣ ವದಂತಿಯನ್ನ ಹಬ್ಬಿಸ್ಬಿಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಇಡೀ ವಿಶ್ವದಲ್ಲಿ ಗಮನಿಸಿಕೊಂಡ್ರೆ ಕೆಲವು ದೇಶಗಳಲ್ಲಿ ಮಕ್ಕಳೇ ಹುಟ್ಟುತ್ತಾ ಇಲ್ಲ. ಭಾರತದಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು 20 ವರ್ಷ ಅಥವಾ ಇನ್ನು 10-15 ವರ್ಷ ಹೋದ್ರೆ ಜನಸಂಖ್ಯೆಯ ಹುಟ್ಟು ಅಂದ್ರೆ ಇಲ್ಲಿ ಮಕ್ಕಳು ಹುಟ್ಟುವಂತ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಆ ರೇಷಿಯೋ ಬಿದ್ದು ಹೋಗ್ತಾ ಇದೆ, ಮಕ್ಕಳು ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಭಾಗ. ಮತ್ತೊಂದು ಕಡೆಯಲ್ಲಿ ಈಗಿನ ಯಂಗ್ ಜನರೇಷನ್ನು ಮಕ್ಕಳು ಮಾಡ್ಕೊಳ್ಳೋ ವಿಚಾರದಲ್ಲಿ ಮುಂದೆ ಬರ್ತಾ ಇಲ್ಲ. ಸೊ ಅವರು ಜೀವನ ಕಟ್ಕೊಳ್ಳೋ ನಿಟ್ಟಿನಲ್ಲಿ ಗಮನ ಹರಿಸ್ತಾ ಇದ್ದಾರೆ, ಉದ್ಯೋಗ ಪಡೆಯೋದು, ಸಾಧನೆ ಮಾಡೋದು ಅಥವಾ ಬೇರೆ ಬೇರೆ ವಿಚಾರಗಳ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ಆದರೆ ಮದುವೆ ಮಾಡಿಕೊಂಡು ಮಕ್ಕಳು ಮಾಡೋ ವಿಚಾರದಲ್ಲಿ ಹಿಂದೆ ಬೀಳ್ತಾ ಇದ್ದಾರೆ ಅನ್ನುವಂಥ ವದಂತಿಗಳನ್ನ ಹಬ್ಬಿಸ್ಬಿಟ್ಟಿದ್ದಾರೆ. ಯುವ ಜನತೆ ಯಾವತ್ತೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಎದೆತಟ್ಟಿ ಹೇಳಲೇಬೇಕಾದಂಥ ವಿಚಾರ, ಸಾಧನೆಯ ಹಾದಿ ಇವತ್ತು ಬೇರೆ ಬೇರೆ ವಿಚಾರಗಳಲ್ಲಿ ತೆರೆದುಕೊಳ್ತಾ ಇದೆ. ಆಯಾ ದಾರಿಗಳಲ್ಲಿ ಯುವಜನತೆ ಏಕಚಿತ್ತತೆಯಿಂದ ಹೋಗುವಂಥ ಸಂಖ್ಯೆ ಇವತ್ತು ಹೆಚ್ಚಾಗಿದೆ. ನಾವು ಅದನ್ನು ನೇರವಾಗಿ ಹೇಳಲೇಬೇಕಾಗುತ್ತೆ. ಆದರೆ ಯುವಜನತೆ ಮಕ್ಕಳು ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನ ಇಟ್ಕೊಂಡು ಅಥವಾ ಏನು 18ರಿಂದ 21 ವರ್ಷದ ಒಳಗಡೆಗೆ ಮದುವೆ ಆಗ್ಬಿಡ್ಬೇಕು, ಮಕ್ಕಳಾಗ್ಬಿಡ್ಬೇಕು ಅಂತಂದ್ರೆ ಈ ದೇಶದಲ್ಲಿ ಜನಸಂಖ್ಯೆಯನ್ನು ಹೆಚ್ಚು ಮಾಡುವಂಥದ್ದು ಮುಖ್ಯನಾ, ಅಥವಾ ಈ ದೇಶದ ಅಭಿವೃದ್ಧಿ ಮಾಡಬೇಕು, ಅಥವಾ ಈ ಕುಟುಂಬ ಅಭಿವೃದ್ಧಿ ಆಗಬೇಕು, ಎಲ್ಲರೂ ಕೂಡ ನೆಮ್ಮದಿಯಿಂದ ಸಂತೃಪ್ತಿಯಿಂದ ಖುಷಿಯಿಂದ ಬದುಕಬೇಕು ಅನ್ನೋದು ಇಂಪಾರ್ಟೆಂಟ್. ಈ ಇಬ್ಬರು ಸ್ವಾಮೀಜಿಗಳು ಈ ಹವ್ಯಕ ಸಮ್ಮೇಳನದಲ್ಲಿ ಹೇಳ್ತಾರೆ, ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಹವ್ಯಕರ ಸಂತತಿ ನಶಿಸಿ ಹೋಗ್ತಾ ಇದೆ, ಇವತ್ತಿನ ಯುವಜನತೆಯ ಮನೋಸ್ಥಿತಿ ಬದಲಾಗ್ತಾ ಹೋಗ್ತಾ ಇದೆ. ಇವರೆಲ್ಲರೂ ಕೂಡ ಸಾಧನೆ ಹಾದಿಯಲ್ಲೋ ಅಥವಾ ಇನ್ನೇನೋ ನಾನು ಓದಬೇಕು ಅಂತನೋ ಅಥವಾ ಮತ್ಯಾವುದೋ ಕಾರಣಕ್ಕೆ ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ, ಮಕ್ಕಳು ಮಾಡಿಕೊಳ್ಳುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಯಾವ ಪುಣ್ಯಾತ್ಮ ಇವರಿಗೆ ಈ ತರದ ಮಾಹಿತಿಗಳನ್ನು ಕೊಟ್ಟನೋ ಗೊತ್ತಿಲ್ಲ ನನಗೆ. ಆದರೆ ದೇಶದಲ್ಲಿ 18ರಿಂದ 24 ವರ್ಷದೊಳಗಡೆ ಮದುವೆ ಮಾಡ್ಕೊಳ್ಳಿ, ಅಷ್ಟರೊಳಗಡೆ ನಾವು 3ರಿಂದ 5 ಮಕ್ಕಳನ್ನ ನೀವು ಹಡೆದು ಬಿಡಿ ಅಥವಾ ಮಕ್ಕಳನ್ನ ಪಡ್ಕೊಂಡು ಬಿಡಿ, ನೀವು ಆ ಮಕ್ಕಳನ್ನ ಸಾಕ್ಲಿಕ್ಕಾಗಿಲ್ಲ ಅಂದ್ರೆ ನಮ್ಮ ಮಠಕ್ಕೆ ಬಿಡಿ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಒಬ್ಬ ತಂದೆ ತಾಯಿ ತನ್ನ ಮಗುವನ್ನ ಹೇಗೆ ಸಾಕಬೇಕು ಅನ್ನುವಂಥ ಪರಿಕಲ್ಪನೆ ಆ ತಂದೆ ತಾಯಿಗೆ ಇದ್ದೇ ಇರುತ್ತೆ. ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಕೂಡ ತಮ್ಮ ಮಕ್ಕಳ ಬಗ್ಗೆ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಒಂದು ಜಾಗೃತಿ ಅನ್ನೋದು ಇರುತ್ತೆ, ಅವರಿಗೆ ಅವರದೇ ಆದ ಒಂದು ಪರಿಕಲ್ಪನೆ ಇರುತ್ತೆ, ತಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನುವಂಥ ದೃಷ್ಟಿಕೋನ ಅವ್ರಿಗೆ ಇದ್ದೇ ಇರುತ್ತೆ. ಆದರೆ ಈ ಸ್ವಾಮೀಜಿಗಳ ಮಠಕ್ಕೆ ಸೇರಿಸಲಿಕ್ಕೆ ಮಕ್ಕಳನ್ನು ಹಡಿಬೇಕಾ? ಹವ್ಯಕ ಸಮುದಾಯ ನಿಜಕ್ಕೂ ಈ ವಿಚಾರದಲ್ಲಿ ಎಚ್ಚರಗೊಳ್ಳಬೇಕು. ತನ್ನ ಮಕ್ಕಳನ್ನ ಯಾರ್ದೋ ಮಠದಲ್ಲಿ ಬಿಟ್ಟು ನಮಗೆ ಅವ್ರನ್ನ ಸನ್ಯಾಸಿಗಳನ್ನು ಮಾಡಲಿಕ್ಕೋ ಅಥವಾ ಅವರ ಮಠದ ತೆವಲುಗಳನ್ನು ತೀರಿಸ್ಲಿಕ್ಕೋ ತಮ್ಮ ಮಕ್ಕಳನ್ನ ಮಠಕ್ಕೆ ದಾನ ಮಾಡಬೇಕಾ? ಇದನ್ನ ಲೀಗಲ್ ಆಗಿ ಇವರು ಮಾಡಿಕೊಡ್ತಿದ್ದಾರಾ? ಸೊ ಈ ಪ್ರಶ್ನೆಯನ್ನು ಎತ್ತಲೇಬೇಕಾಗುತ್ತೆ. ಬಹಳ ಆಘಾತಕಾರಿ ವಿಚಾರವನ್ನ ನಾನು ಹೇಳ್ತೀನಿ. ಇದೇ ಮನೋಸ್ಥಿತಿ ಎಲ್ಲ ಸಮುದಾಯಗಳಲ್ಲೂ ಬಂದ್ರೆ, SC/STಗಳಿರ್ಬೋದು, ಮುಸ್ಲಿಮರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಅಥವಾ ಸಮುದಾಯದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಮತ್ತೊಂದು ಮಗದೊಂದು, ಸೊ ಪಾಪ್ಯುಲೇಷನ್ ವಿಚಾರದಲ್ಲಿನೇ ಕಾನ್ಸಂಟ್ರೇಷನ್ ಮಾಡ್ತಾ ಹೋದ್ರೆ, ನಮ್ಮ ಜನಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ಸುಳ್ಳು ವದಂತಿಗಳನ್ನು ಸೃಷ್ಟಿ ಮಾಡ್ತಾ ಹೋದ್ರೆ, ಅಥವಾ ಕಡಿಮೆ ಸಂಖ್ಯೆಯದೇ ಇರ್ಬೋದು, ಆ ಕಡಿಮೆ ಇರೋ ಜನಸಂಖ್ಯೆ ನಾವು ಹೆಚ್ಚು ಪಾಪ್ಯುಲೇಷನ್ ಅನ್ನು ಆಗಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕೇವಲ ಮಕ್ಕಳು ಮಾಡೋ ವಿಚಾರದಲ್ಲಿ ಗಮನ ಹರಿಸಿದ್ರೆ ಅನ್ನ, ನೀರು, ಬಟ್ಟೆ, ಬರೆ, ಅವರ ಜೀವನ ಯಾರು ಕಟ್ಟಿಕೊಡ್ತಾರೆ ಸ್ವಾಮಿ? ಕೇವಲ ಹವ್ಯಕ ಸಮುದಾಯಕ್ಕೆ ಮಾತ್ರ ನಾವೆಲ್ಲ ವ್ಯವಸ್ಥೆಯನ್ನ ಮಾಡಿಬಿಡ್ತೀವಿ ಅಂತ ಹೇಳಬಹುದು. ಆದರೆ ಇಡೀ ಹವ್ಯಕ ಸಮುದಾಯ ತಮಗೆ ಬೇಕಾದ ರೀತಿಯಲ್ಲಿ 3, 4, 5 ಅಥವಾ 6 ಮಕ್ಕಳುಗಳನ್ನ ಮಾಡಿದರೆ ಅವರೆಲ್ಲರನ್ನು ಕೂಡ ನಿಮ್ಮ ಮಠದಲ್ಲಿ ಹೋಗಿ ಸಾಕೊಳ್ತೀರಾ? ನೀವು ಬಹಿರಂಗವಾಗಿ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಲಜ್ಜೆ ಇಲ್ಲದ ರೀತಿಯಲ್ಲಿ ನೀವು ಹೇಳ್ತೀರಿ ಅನ್ನೋದಾದ್ರೆ, ಆ ಹವ್ಯಕ ಸಮುದಾಯದಲ್ಲಿ ಇವತ್ತಿಗೂ ಕೂಡ ಬಡವರಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂತಹ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ನೀವು ಶಿಕ್ಷಣ ಕೊಡುವಂತ ಕೆಲಸವನ್ನ ಮಾಡಿ. ಅದು ಬಿಟ್ಟು ನಾವು ಸಾಕ್ತೀವಿ, ನಾವು ಅವರಿಗೆ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿ ನೀವು ಮದುವೆ ಆದ ಮೇಲೂ ಕೂಡ ಓದ್ಬೋದು, ಮದುವೆ ಆದ ಮೇಲೂ ಕೂಡ ಉದ್ಯೋಗವನ್ನು ಮಾಡ್ಬೋದು,
ನೀವು 3ರಿಂದ 5 ಜನ ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ ನೀವು ಬಹಿರಂಗವಾಗಿ ಕರೆ ಕೊಡ್ತೀರಿ ಅನ್ನೋದಾದ್ರೆ ನೀವು ಇಲ್ಲಿ ಜಾತೀಯತೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಇರುವ ಜಾತೀಯತೆಯನ್ನೇ ನಿವಾರಣೆ ಮಾಡಬೇಕು ಅಂತೇಳಿ ಶತಮಾನಗಳಿಂದ ದಶಕಗಳಿಂದ ಇಲ್ಲಿ ಏನೋ ಸಾಕಷ್ಟು ದಾರ್ಶನಿಕರು ಹೋರಾಟಗಾರರು ಸಾಕಷ್ಟು ಹೋರಾಟಗಳನ್ನು ಮಾಡಿಯಾಗಿದೆ. ಆದರೂ ಕೂಡ ಜಾತೀಯತೆ ನಿವಾರಣೆ ಆಗ್ತಾ ಇಲ್ಲ, ಒಂದು ಸಮಾನತೆ ಈ ಸಮಾಜದಲ್ಲಿ ಸೃಷ್ಟಿ ಆಗ್ತಾ ಇಲ್ಲ. ಇವತ್ತಿಗೂ ಕೂಡ ಅನೇಕ ಜನ ಅನ್ನ ಆಹಾರ ಇಲ್ಲದೆ ಸೂರಿಲ್ಲದೆ ಇವತ್ತು ಬೀದಿಯಲ್ಲಿ ಬೀಳುವಂತ ಸ್ಥಿತಿ ಇದೆ. ಅದರಲ್ಲಿ ಹವ್ಯಕರು ಇದ್ದಾರೆ, ನನಗಿಲ್ಲ ಅಂತ ಹೇಳ್ತಿಲ್ಲ. ಅಂಥವರನ್ನು ಉದ್ಧಾರ ಮಾಡುವಂತ ಕೆಲಸವನ್ನ ಮಾಡಿ ಸ್ವಾಮಿ. ನೀವು ಒಂದು ಪೀಠದಲ್ಲಿ ಕೂತ್ಕೊಂಡು ಬೇರೆ ಬೇರೆ ಪ್ರಕರಣಗಳಲ್ಲಿ ನೀವು ಸಿಲುಕೊಂಡಿದ್ದೀರಿ. ಈಗ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಸೇರಿದಂತೆ ನಿಮ್ಮ ಕೆಲಸ, ನಿಮ್ಮ ಮೇಲೇನೆ ಸಾಕಷ್ಟು ಆರೋಪಗಳಿದ್ದಾವೆ. ನ್ಯಾಯಾಲಯಗಳಲ್ಲಿ ಆ ವಿಚಾರದಲ್ಲಿ ವಿಚಾರಣೆ ನಡೀತಾ ಇದೆ. ಸೊ ಇಂತಹ ಸಂದರ್ಭಗಳಲ್ಲಿ ನೀವು ಸಮುದಾಯಕ್ಕೆ ಯಾವ ರೀತಿ ಕೆಟ್ಟ ಸಂದೇಶಗಳನ್ನು ಕೊಡ್ಲಿಕ್ಕೆ ಹೊರಟಿದ್ದೀರಿ? ನೀವು ಜನಸಂಖ್ಯೆಯನ್ನು ಜಾಸ್ತಿ ಮಾಡಿಬಿಟ್ರೆ ಈ ಸಮಾಜ ಉದ್ಧಾರ ಆಗುತ್ತಾ? ಅಥವಾ ಜನಸಂಖ್ಯೆಯನ್ನು ಜಾಸ್ತಿ ಮಾಡಿಬಿಟ್ರೆ ಅವರ ಆರ್ಥಿಕ ಅಭಿವೃದ್ಧಿ ಆಗುತ್ತಾ? ಅವ್ರಿಗೆ ಒಳ್ಳೆಯ ಶಿಕ್ಷಣ ಸಿಗುತ್ತಾ? ಸೊ ಯಾವ ಒಂದು ದುರಾಲೋಚನೆ ನಿಮ್ಮಲ್ಲಿ ಇದೆ ಅನ್ನುವಂಥದ್ದನ್ನ ನೀವು ಮೊದಲು ಜನರ ಎದುರುಗಡೆ ಸ್ಪಷ್ಟಪಡಿಸಬೇಕು. ಆಮೇಲೆ ಜನಸಂಖ್ಯೆಯನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಇಡೀ ಭಾರತ ಇವತ್ತು ಜನಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥ ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. 2060ಕ್ಕೆ ನಾವು ನಮ್ಮ ಈ ಭಾರತದ ಜನಸಂಖ್ಯೆ 1.7 ಬಿಲಿಯನ್ ಆಗುತ್ತೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇರುವಂತ ಜನರಿಗೆ ಇವತ್ತು ಭೂಮಿ ಇಲ್ಲ, ಉತ್ತು ಬಿತ್ತು ಬೆಳಿಲಿಕ್ಕೆ, ಇರ್ಲಿಕ್ಕೆ ಮನೆಗಳಿಲ್ಲ, ಇರೋ ಅರಣ್ಯವನ್ನ ನಾಶ ಮಾಡ್ತಿದ್ದಾರೆ ಅಂತೇಳಿ ಒಂದು ಕಡೆಯಲ್ಲಿ ನ್ಯಾಯಾಲಯಗಳು ಚಾಟಿ ಬೀಸ್ತಿದ್ದಾವೆ. ಸರ್ಕಾರಗಳು ಇರುವಂತ ಭೂಮಿಗಳಲ್ಲಿ ಜನರಿಗೆ ಭೂಮಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಸೊ ಇಂಥ ಪರಿಸ್ಥಿತಿಯಲ್ಲಿ ಇರುವ ಕಡೆಗೆ ಇರುವುದನ್ನೇ ಹಂಚಿಕೊಂಡು ಬದುಕಲಂತ ಕಡೆಗೆ ನೀವು ಗಮನ ಹರಿಸಿ ಅಂತ ಹೇಳಿ ಜನರಿಗೆ ಕರೆ ಕೊಡುವುದನ್ನು ಬಿಟ್ಟು ಜನಸಂಖ್ಯೆಯನ್ನು ಹೆಚ್ಚು ಮಾಡಿ 3ರಿಂದ 5 ಜನ ಮಕ್ಕಳನ್ನ ನೀವು ಪಡೆಯಿರಿ ಅಂತ ಹೇಳಿ ಹೇಳ್ತೀರಿ ಅನ್ನೋದಾದ್ರೆ ಯಾವ ಆಲೋಚನೆ ನಿಮ್ಮಲ್ಲಿದೆ? ಯಾವ ರೀತಿಯಲ್ಲಿ ನೀವು ಈ ರೀತಿಯ ಪರಿಕಲ್ಪನೆಗಳನ್ನು ಹುಟ್ಟಾಕ್ತಾ ಇದ್ದೀರಿ? ಭಾರತದಲ್ಲಿ ಈ RSS ನ ರಾಷ್ಟ್ರೀಯ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಹಿಂದೆ ಒಂದು ಮಾತನ್ನ ಹೇಳಿದ್ರು. ಈ ದೇಶದಲ್ಲಿ ಜನಸಂಖ್ಯೆ ದಿನೇ ದಿನೇ ಕ್ಷೀಣಿಸ್ತಾ ಇದೆ, ಜನಸಂಖ್ಯೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದೆ ಅಂತೇಳಿ. ಅದರ ಮುಂದುವರೆದ ಭಾಗವನ್ನ ನೀವು ಮುಂದುವರಿಸ್ತಾ ಇದ್ದೀರಿ. ದೇಶದ ಜನಸಂಖ್ಯೆ ಹೆಚ್ಚಾಗ್ಬಿಟ್ರೆ ನಿಮಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತಾ? ಈ ದೇಶದ ಅಭಿವೃದ್ಧಿ ಆಗುತ್ತಾ? ಈ ಸಮಾಜದ ಅಭಿವೃದ್ಧಿ ಆಗುತ್ತಾ? ಜಾತೀಯತೆ ನಿವಾರಣೆ ಆಗುತ್ತಾ? ಯಾವ ಪರಿಕಲ್ಪನೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು? ದಯಮಾಡಿ ಈ ತರದ ಸುಳ್ಳು ವದಂತಿಗಳನ್ನ ನಂಬಿಕೊಂಡು, ಈ ತರದ ಸ್ವಾಮೀಜಿಗಳು ಹೇಳಿರ್ತಕ್ಕಂಥ ಮಾತುಗಳನ್ನು ನಂಬಿಕೊಂಡು ನಾಳೆ ಏನಾದರೂ ನೀವು ಮಕ್ಕಳುಗಳನ್ನ ಮಾಡಿಕೊಂಡ್ರೆ, ಇವತ್ತು ಮಕ್ಕಳಿಗೆ ಎಜುಕೇಶನ್ ಅನ್ನುವಂಥದ್ದು ಬಿಸ್ನೆಸ್ ಆಗಿ ನಿಂತಿದೆ. ಸರ್ಕಾರಗಳು ಇವತ್ತು ಶಿಕ್ಷಣವನ್ನ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾಗಿಸಿಕೊಂಡು ಶಿಕ್ಷಣ ಆರೋಗ್ಯದ ವಿಚಾರದಲ್ಲಿ ಗಮನ ಹರಿಸಬೇಕಾಗಿದೆ. ಆದರೆ ಸರ್ಕಾರಗಳು ಯಾವುದೇ ರೀತಿಯ ನಿಯಂತ್ರಣ ಮಾಡಲಿಕ್ಕೆ ಆಗದೇನೆ ಇವತ್ತು ಕೈಕಟ್ಟಿ ಕೂರ್ತಾ ಇದ್ದಾವೆ. ಅದು ಭಾರತ ಸರ್ಕಾರದಲ್ಲಿ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ರಾಜ್ಯ ಸರ್ಕಾರ ಇರ್ಬೋದು. ಆದರೆ ನಾವು ಇವತ್ತು ಜನರ ಪರವಾಗಿ ಧ್ವನಿ ಎತ್ತುತ್ತಾ ಇರುವಂಥದ್ದು, ಜನರು ಮಕ್ಕಳನ್ನ ಮಾಡಿಕೊಂಡ್ರೆ ಸಾಕಾಗೋದಿಲ್ಲ, ಆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕಾಗುತ್ತೆ, ಉತ್ತಮ ಜೀವನವನ್ನು ಕಟ್ಟಿಕೊಡ್ಬೇಕಾಗುತ್ತೆ. ನೀವು ಆ ಕಾರ್ಯಕ್ರಮದಲ್ಲಿ ಕೆಲವು ಮಾತುಗಳನ್ನು ಹೇಳಿದ್ದೀರಿ, ಅದನ್ನು ನಾವು ಮೆಚ್ಕೊಳ್ಳೋಣ. ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವರಿಗೆ ಗೌರವವನ್ನು ಕೊಡಬೇಕು, ಅಥವಾ ಬೇರೆ ಬೇರೆ ರೀತಿಯ ಒಂದು ಆದರ್ಶದ ಮಾತುಗಳನ್ನೇನು ಆಡಿದ್ದೀರಿ ಅದನ್ನು ನಾವು ಮೆಚ್ಕೊಳ್ಳೋಣ. ಎಸ್, ಅದನ್ನು ನೀವು ಕಲಿಸವಿ, ನಿಮ್ಮ ಕರ್ತವ್ಯ ಅದು. ಸಮುದಾಯದಲ್ಲಿ ಒಬ್ಬ ಸ್ವಾಮೀಜಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನೀವು ಕಲಿಸಬೇಕಾದಂಥ ಧರ್ಮ ಅದು, ನೀವು ಕಲಿಸ್ತಾ ಇದ್ರಿ, ಅದನ್ನು ನಾವು ಅಪ್ರಿಸಿಯೇಟ್ ಮಾಡ್ತೀವಿ. ಆದರೆ ಸಮಾಜವನ್ನ ಜನಸಂಖ್ಯೆ ಹೆಚ್ಚು ಮಾಡ್ಕೊಳ್ಳಿ, ಮಕ್ಕಳನ್ನ ಹೆಚ್ಚು ಮಾಡ್ಕೊಳ್ಳಿ ಅಂತೇಳಿ ಅವರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತೀರಲ್ಲ, ನೀವು ನಿಮ್ಮ ಮಾತುಗಳನ್ನು ಹಿಂಪಡೆಯಬೇಕು. ಜನ, ಬೇರೆ ಬೇರೆ ಸಮುದಾಯಗಳು ಈ ವಿಚಾರದಲ್ಲಿ ಎಚ್ಚರ ಆಗಬೇಕು. ಎಲ್ಲ ಸಮುದಾಯದ ಮಠಾಧೀಶರುಗಳು ಕೂಡ ಈ ರೀತಿಯ ಒಂದು ಹೀನ ಕೆಲಸಕ್ಕೆ ಕೈ ಹಾಕಿದರೆ ಜನಸಂಖ್ಯೆ ಯಾವ ಮಟ್ಟಕ್ಕೆ ಏರಿಕೆ ಆಗಬೇಡ. ಜನಸಂಖ್ಯೆ ಏರಿಕೆ ಆದರೆ ಅವರ ಶಿಕ್ಷಣ ಇರ್ಬೋದು, ಅವರ ಮೂಲಭೂತ ಸೌಲಭ್ಯಗಳಿರ್ಬೋದು, ಅಥವಾ ಅವರ ಹಕ್ಕುಗಳನ್ನು ಮರುಸ್ಥಾಪನೆ ಮಾಡುವಂಥ ವಿಚಾರದಲ್ಲಿ ಸರ್ಕಾರಗಳೇನು ಮಾಡಬೇಕು, ಆ ಕುಟುಂಬಗಳೇನು ಮಾಡಬೇಕು, ಸೊ ಹೇಗೆ ಬದುಕಬೇಕು ಅವರೆಲ್ಲರೂ. ಈಗಲೇ ಇರುವಂಥ ಜಮೀನಿನಲ್ಲಿ, ಒಂದು ಸಣ್ಣ ಜಮೀನಿನಲ್ಲಿ 4 ಜನ ಅಥವಾ 2 ಮಕ್ಕಳಿದ್ರು ಕೂಡ ಅವರವರೇ ಕಿತ್ತಾಡಿಕೊಂಡು ನ್ಯಾಯಾಂಗದ ಮೆಟ್ಟಿಲೇರಿರುವಂಥ ಅಥವಾ ಕೋರ್ಟ್ ಮೆಟ್ಟಿಲೇರಿರುವಂಥ ನಿದರ್ಶನಗಳು ಸಾಕಷ್ಟು ಇದ್ದಾವೆ ನಮ್ಮ ಸಮುದಾಯದಲ್ಲಿ. ನಾನು ಒಂದು ಸಮುದಾಯ ಅಂತ ಹೇಳ್ತಾ ಇಲ್ಲ, ಬೇರೆ ಬೇರೆ ಸಮುದಾಯಗಳಲ್ಲಿ. ಆದರೆ ನೀವು ಮಕ್ಕಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂಥೇಳಿ ಸಂದೇಶ ಕೊಟ್ಟರೆ ಬಹಿರಂಗವಾಗಿ, ನಿಮಗೆ ಏನು ಹೇಳಬೇಕು ಜನ?
ಬೇರೆ ಬೇರೆ ಸಮುದಾಯಗಳು ಯಾವ ರೀತಿಯಲ್ಲಿ ಅವುಗಳನ್ನ ತೆಗೆದುಕೊಳ್ಬೇಕು. ಸ್ವಾಮೀಜಿಗಳಾದಂಥವರು ಒಂದು ಸಮುದಾಯದ ಅಭಿವೃದ್ಧಿಯ ವಿಚಾರದಲ್ಲಿ ಯೋಚನೆ ಮಾಡಬೇಕೆ ಹೊರತು ಅವರಿಗೆ ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಅವರನ್ನು ಆರ್ಥಿಕವಾಗಿ ಹೇಗೆ ಬಲಾಢ್ಯರನ್ನಾಗಿ ಮಾಡಬೇಕು, ಬಡತನವನ್ನು ಹೇಗೆ ನಿರ್ಮೂಲನೆ ಮಾಡಬೇಕು, ಸರ್ಕಾರಗಳಿಂದ ಯಾವ ರೀತಿ ಅವರಿಗೆ ಸೌಲಭ್ಯಗಳನ್ನು ಕೊಡಿಸುವಂತ ಕೆಲಸ ಮಾಡಬೇಕು, ಆ ಸಮುದಾಯಗಳ ಅಭಿವೃದ್ಧಿ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು. ಅದು ಬಿಟ್ಟು ಜನಸಂಖ್ಯೆ ಹೆಚ್ಚು ಮಾಡ್ಕೊಳ್ಳಿ, ನೀವು ಮಕ್ಕಳು ಜಾಸ್ತಿ ಮಾಡ್ಕೊಂಡ್ರೆ ನಮ್ಮ ಮಠಕ್ಕೆ ಕೊಡಿ ಅಂತಂದ್ರೆ ಮಠದಲ್ಲಿ ನೀವು ಪುಕ್ಕಟೆನವರಿಗೆ ಶಿಕ್ಷಣ ಕೊಡ್ತೀರಾ? ಅಥವಾ ಬೇರೆ ಯಾವ ಸಂಘ ಸಂಸ್ಥೆಗಳಿಂದನೂ ಕೂಡ ದೇಣಿಗೆಯನ್ನು ಪಡೆದೇನೆ ಅಥವಾ ಬೇರೆ ಯಾರಿಂದಲೂ ಕೂಡ ನೀವು ಹಣ ಏನೋ ಸಂಗ್ರಹ ಮಾಡದೇನೆ ಮಠಗಳನ್ನು ನಡೆಸ್ತೀರಾ? ಸರ್ಕಾರಗಳು ನಿಮ್ಮ ಮಠಗಳಿಗೆ ಅದೆಷ್ಟು ಕೋಟಿ ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾವೆ. ಯಾವ ರೀತಿ ಅಭಿವೃದ್ಧಿಗಳನ್ನು ಮಾಡ್ಕೊಂಡಿದ್ದೀರಿ ನೀವು ಇವತ್ತು? ನಿಮ್ಮ ವೈಯಕ್ತಿಕ ಏನು ಶೋಕಿಗಳಿಗೆ ಸಮುದಾಯವನ್ನ ಬಲಿ ಕೊಡುವಂತಹ, ಸಮುದಾಯವನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡೋದನ್ನ ಬಿಟ್ಟು ಮೊದಲು ಸಮುದಾಯದ ಅಭಿವೃದ್ಧಿ ದಿಕ್ಕಿನಲ್ಲಿ ಯೋಚನೆ ಮಾಡಿ. ಈ ದೇಶ ಇವತ್ತು 145 ಕೋಟಿ ಜನಸಂಖ್ಯೆ ಇದೆ. ಕರ್ನಾಟಕ ಒಂದರಲ್ಲೇನೆ 1.24 ಸಾರಿ ರಿಟೆಕ್ ಈ ರಾಜ್ಯದಲ್ಲಿ ಇವತ್ತು 7,24,00,000 ಜನಸಂಖ್ಯೆ ಇದೆ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಹುಟ್ಟುವಂತ ಮಕ್ಕಳಿಗೆ ನಾವು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು, ಒಳ್ಳೆಯ ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು, ಅವರ ಆರೋಗ್ಯವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಸಮಾಜ ಇರ್ಬೋದು, ಕುಟುಂಬ ಇರ್ಬೋದು, ಅಥವಾ ಸರ್ಕಾರಗಳಿರ್ಬೋದು, ಮಠಾಧೀಶರು ಸೇರಿದಂತೆ ಈ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಬೇಕು. ಅದನ್ನ ಬಿಟ್ಟು ಅವರನ್ನ ದಿಕ್ಕು ತಪ್ಪಿಸಿ, ದಿವಾಳಿ ಎಬ್ಬಿಸಿ, ಅವರ ಮನೋಸ್ಥಿತಿಯನ್ನ ಹಾಳು ಮಾಡಿ, ಜಾತೀಯತೆಯನ್ನ ಮತ್ತಷ್ಟು ಹುಟ್ಟು ಹಾಕಿ ನೀವೇನು ಮನುವಾದಿಗಳ ಅಥವಾ ಮನುವಾದಿತನವನ್ನ ಮತ್ತೆ ಹುಟ್ಟು ಹಾಕುವಂತ, ಜಾತೀಯತೆಯನ್ನ ಮತ್ತೆ ಹುಟ್ಟು ಹಾಕುವಂತ, ಅಥವಾ ಅಸ್ಪೃಶ್ಯತೆಯನ್ನ ಮತ್ತೆ ತಲೆ ಮೇಲೆ ಹೊತ್ತು ಮೆರೆಸುವಂತ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಾ? ನಿಮ್ಮ ಆಲೋಚನೆಗಳು ಏನಿದೆ ಹಾಗಾದ್ರೆ ಮನಸ್ಸಿನೊಳಗಡೆ? RSSನ ಒಬ್ಬ ನಾಯಕರು, ರಾಷ್ಟ್ರೀಯ ಮಟ್ಟದ ನಾಯಕರು ಇದ್ದುಕೊಂಡು ಒಂದು ಜವಾಬ್ದಾರಿ ಇಲ್ಲದೆ ಈ ಮಾತುಗಳನ್ನು ಹೇಳಿ ಜನರನ್ನು ದಿಕ್ತಪ್ಪಿಸಾಯ್ತು. ಈಗ ನೀವು ಮಠಾಧೀಶರಾಗಿ ಒಂದು ಪೀಠದ ಮೇಲೆ ಕೂತ್ಕೊಂಡು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಜನರನ್ನ, ಇಡೀ ಒಂದು ಸಮುದಾಯವನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ನೀವು ಮಾಡ್ತೀರಿ ಅನ್ನೋದಾದ್ರೆ ನಿಮ್ಮನ್ನ ಸ್ವಾಮೀಜಿಗಳು ಅಂತ ಏನಕ್ಕೆ ಕರಿಬೇಕು? ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರ ಮೇಲೆ ರಿಟೆಕ್ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರ ಮೇಲೆ ಈಗಾಗಲೇ ಸಾಕಷ್ಟು ಆರೋಪಗಳಿದ್ದಾವೆ. ನ್ಯಾಯಾಲಯಗಳು ಕೂಡ ಈ ವಿಚಾರವನ್ನ ವಿಚಾರಣೆ ಮಾಡಲಿಕ್ಕೆ ಹಿಂದೆ ಹೋದಂತ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಸೊ ಹೀಗಿರುವಂತ ಸಂದರ್ಭದಲ್ಲಿ ನಾವು ಹೇಗೆ ಈ ವಿಚಾರವನ್ನ ಕೈಗೆತ್ತಿಕೊಳ್ಬೇಕು, ಇವರ ಮಾತುಗಳನ್ನ ಹೇಗೆ ನಾವು ಸ್ವೀಕರಿಸಬೇಕು ಅನ್ನುವಂಥ ಮನಸ್ಸನ್ನ ಜನಸಾಮಾನ್ಯರು ಯೋಚನೆ ಮಾಡಬೇಕು. ಈ ವಿಚಾರದಲ್ಲಿ ಜನಸಾಮಾನ್ಯರು ಅಂತಿಮ ನಿರ್ಧಾರವನ್ನ ಕೈಗೊಳ್ಳಬೇಕು. ಸ್ವಾಮೀಜಿಗಳು ಅವರ ತೆವಲುಗಳಿಗೆ ಸಮಾಜದಲ್ಲಿ ಅಥವಾ ಒಂದು ವೇದಿಕೆಯಲ್ಲಿ ಹೇಳಿದ ಮಾತ್ರಕ್ಕೆ ಅದನ್ನೇ ಅಂತಿಮ ಅಂತ ಹೇಳಿ ಜನ ದಿಕ್ಕು ತಪ್ಪಿದ್ರೆ ಇಡೀ ಸಮಾಜ ದಿಕ್ಕು ತಪ್ಪೋದು ಮಾತ್ರ ಅಲ್ಲ, ಒಟ್ಟಾರೆಯ ಇಡೀ ರಾಜ್ಯದ ವ್ಯವಸ್ಥೆ, ಈ ದೇಶದ ವ್ಯವಸ್ಥೆ ದಿಕ್ಕು ತಪ್ಪಿ ದಿವಾಳಿ ಹೇಳುವಂತಹ ಪರಿಸ್ಥಿತಿ ಬಂದೇಳುತ್ತೆ. ಸೊ ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ಯೋಚನೆ ಮಾಡಬೇಕು. ಜೊತೆಗೆ ಇಂತಹ ಸ್ವಾಮೀಜಿಗಳ ವಿರುದ್ಧ ಬೇರೆ ಬೇರೆ ಸಮುದಾಯದ ಜನರು ಕೂಡ ಎಚ್ಚರ ವಹಿಸಿ ಅವರನ್ನ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಕರೆಯೋದನ್ನ ಮಾಡಬೇಕು. ಸೊ ಇವರ ಮಾತುಗಳನ್ನ ನಂಬಿಕೊಂಡು ಜನಸಮುದಾಯ ದಿಕ್ಕು ತಪ್ಪಿದರೆ ಇಡೀ ಭಾರತ, ಇಡೀ ಕರ್ನಾಟಕ ಬೇರೆ ದಿಕ್ಕಿಗೆ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಈಗಲೇ ಅನ್ನ ಆಹಾರ ಇಲ್ಲದೆ ಜನ ಪರದಾಡುವಂತ ಇರೋ ಸಮಯದಲ್ಲಿ, ಅಥವಾ ಉದ್ಯೋಗ ಸಿಗದೆ ಪರದಾಡುವಂತ, ಅಥವಾ ನಿರುದ್ಯೋಗಿಗಳಾಗಿ ಬೀದಿಯಲ್ಲಿ ನಿಂತು ಇಡೀ ದಿನ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಸಂದರ್ಭದಲ್ಲಿ ನೀವು ಇಂಥವರ ಮಾತುಗಳನ್ನ ಬಹಳ ಎಚ್ಚರಿಕೆಯಿಂದ ಸ್ವೀಕರಿಸಬೇಕು. ಮತ್ತೆ ಯಾವುದನ್ನ ಸ್ವೀಕರಿಸಬೇಕು, ಯಾವುದನ್ನ ಕೇಳಿ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಬೇಕು. ಆಗ ಮಾತ್ರ ಒಂದು ಸುಸಜ್ಜಿತವಾದಂಥ ಮತ್ತು ಸಮೃದ್ಧ ಭರಿತವಾದಂಥ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಜನಸಂಖ್ಯೆ ಒಂದೇ ಅಭಿವೃದ್ಧಿಯ ಮಂತ್ರ ಅಲ್ಲ. ಇವರು ಆತಂಕವನ್ನು ವ್ಯಕ್ತಪಡಿಸಿರುವಂಥದ್ದು ಜನಸಂಖ್ಯೆ, ಹಿಂದೂಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಅಥವಾ ಹವ್ಯಕರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ ಹೊರತು ಸಮಾಜವನ್ನ ಒಂದು ಒಳ್ಳೆಯ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವಂತ, ಒಂದು ಒಳ್ಳೆಯ ಸುಸಮಾಜವನ್ನ ನಿರ್ಮಾಣವನ್ನು ಮಾಡುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಈ ಬಗ್ಗೆ ಸಮಾಜ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.